ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆನ ಲೂಟಿ ಆಗಿರೋದು ಇಡೀ ಪ್ರಪಂಚದ ರಾಮ ಭಕ್ತರಿಗೆ ಆಘಾತ ತಂದಿದೆ. ಐನೂರು ವರ್ಷದ ಕೆಳಗಡೆ ಯಾರೋ ಬಾಬರ್ ಬಂದು ರಾಮ ಮಂದಿರವನ್ನು ಒಡೆದು ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ್ದ, ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಕೊಂಡು ಇಡೀ ದೇಶದ ಪ್ರಪಂಚದ ರಾಮ ಭಕ್ತರು ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿದ್ರು. ₹1 ಕೂಡ ಸರ್ಕಾರದ ಇಲ್ದೇನೆ ಚಿನ್ನ ಬೆಳ್ಳಿ ಸಾವಿರಾರು ಕೋಟಿ ಹಣವನ್ನು ರಾಮ ಭಕ್ತರು ಕೊಟ್ಟರು. ಆದರೆ ಮೊನ್ನೆ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡಿ ತುಂಬ ಆಘಾತ ಆಯಿತು, ತುಂಬ ನೋವಾಯಿತು. ಒಂದು, ಈ ಲೂಟಿಕೋರರು ಯಾರಿದ್ದಾರೆ ಇವ್ರನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಉಗ್ರವಾದ ಒಂದು ಕ್ರಮ ತಗೊಳ್ಳೇಬೇಕು, ಇದರಲ್ಲೇನು ಅನುಮಾನ ಇಲ್ಲ. ಇದರಲ್ಲಿ ಯಾರ್ಯಾರಿದ್ದಾರೆ ತನಿಖೆ ಮುಖಾಂತರನೇ ಹೊರಗೆ ಬರಬೇಕು. CCTV ಆ ಕ್ಯಾಮರಾವನ್ನು 6 ತಿಂಗಳು ಮುಂಚೆನೇ ಹಾಳು ಮಾಡಿ 200 ಬೆಳ್ಳಿ 1 kg ಇಟ್ಟಿಗೆಗಳು ನಾಪತ್ತೆ, ಬಂಗಾರ ನಾಪತ್ತೆ. ಇದು ಓದಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾಗುತ್ತೆ. ನಾನು ಹೇಳ್ತಾ ಇರೋದು, ಇದನ್ನ ಕೇಂದ್ರ ಸರ್ಕಾರ ಹಗುರವಾಗಿ ತಗೊಂಡಿಲ್ಲ ಅಂತ ನಾನು ನಂಬಿದ್ದೇನೆ. ಆದ್ರೆ ಈ ದಿಕ್ಕಿನಲ್ಲಿ ಯೋಚನೆ ಹೆಂಗ್ ಮಾಡಿದ್ರು? ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. ನೋಡಿದ್ವಿ ನಾವು, ಕೇಳಿದ್ವಿ ನಾವು, ಅಯ್ಯಪ್ಪನ ದೇವಸ್ಥಾನದಲ್ಲಿ ಈ ರೀತಿ ಲೂಟಿ ಆಯಿತು, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲೂಟಿ ಆಯಿತು, ಕೇಳಿದ್ವಿ ನಾವು. ಆದರೆ ಇಷ್ಟರ ಮಟ್ಟಿಗೆ ಆಡಳಿತ ವೈಫಲ್ಯ, ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅನೇಕರು ಹೇಳ್ತಾರೆ ಅಲ್ಲಿರೋರೇ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಇದು BJP RSS ಇದನ್ನೆಲ್ಲ ಇದರಲ್ಲಿ ರಾಜಕಾರಣ ಕೂಡ ತಂದುಬಿಟ್ರು. ಯಾರು ರಾಮ ಮಂದಿರ ಬೇಡ ಅಂತ ಹೇಳ್ತಾ ಇದ್ರು ಅವರಂತೂ ಬಹಳ ಜೋರಾಗಿ ಕೂಗ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನ ಯಾಕೆ ಕಟ್ಟಬೇಕು, ಆಸ್ಪತ್ರೆ ಕಟ್ಟಲಿ, ಶಾಲೆ ಕಟ್ಟಲಿ ಅಂತ ಹೇಳ್ತಿದ್ದವರು ಇವತ್ತು ಲೂಟಿ ಬಗ್ಗೆ ಅವ್ರು ಗಮನ ಹರಿಸ್ತಾ ಇರೋದು ತುಂಬ ಸಂತೋಷ. ಯಾರ್ಯಾರು ರಾಮನ ವಿರೋಧಿಗಳಿದ್ದರೋ ಅವರೂ ಕೂಡ ಇದನ್ನು ವಿರೋಧ ಮಾಡ್ತಿರೋದು ನಿಜಕ್ಕೂ ಸಂತೋಷವೇ. ನಾನು ಅದಕ್ಕೋಸ್ಕರ ಇದರಲ್ಲಿ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಆದಷ್ಟು ಬೇಗ ತಗೋಬೇಕು. ಇಲ್ಲಾಂದ್ರೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಇರೋಂಥ ಗೌರವವನ್ನು ತೆಗೆಯುವಂಥ ಪ್ರಯತ್ನ ಅಂತ ಅನಿಸುತ್ತೆ ನನಗೆ.